ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೋಡೋಣ. PSI, ಪೊಲೀಸ್, KS, SDA, FDA, CTO ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥದ್ದು. ಮೊದಲನೇ ಪ್ರಶ್ನೆ, ಯಾವ ದೇಶದ ಸಶಸ್ತ್ರ ಪಡೆಗಳು ತಮ್ಮ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಇತ್ತೀಚೆಗೆ ಗೋಲ್ಡನ್ ಜೌಲ್ ಎನ್ನುವಂತಹ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಚೀನಾ, ಅಮೆರಿಕ, ಭಾರತ, ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಇರುವಂಥದ್ದು ಭಾರತ. ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಶ್ರೀಲಂಕಾದ ರಾಷ್ಟ್ರಪತಿಗಳು ರನಿಲ್ ವಿಕ್ರಮಸಿಂಘೆ ಅವರು ಈ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಮುಂದಿನ ಪ್ರಶ್ನೆ, ಯಾವ ಸಚಿವಾಲಯವು ಇತ್ತೀಚೆಗೆ ನ್ಯಾಷನಲ್ ಜಿಯೋ ಸೈನ್ಸ್ ಡೇಟಾ ರಿಪೋಸಿಟರಿ ಪೋರ್ಟಲನ್ನು ಪ್ರಾರಂಭಿಸಿದೆ? ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಇದು ನಾಕ್ ಆಪ್ಷನ್ನಲ್ಲಿ ಮೂರನೇ ಆಪ್ಷನ್ ಸರಿಯಾಗಿರುವಂಥದ್ದು. ಗಣಿ ಸಚಿವಾಲಯ ಈ ಒಂದು ಪೋರ್ಟಲನ್ನು ಪ್ರಾರಂಭಿಸಿರುವಂಥದ್ದು ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಯಾವ ಸಚಿವಾಲಯವು ಇತ್ತೀಚೆಗೆ ಇದು ಪ್ರಶ್ನೆ ರಿಪೀಟ್ ಆಗಿರುವಂಥದ್ದು. ಈ ಒಂದು ಪೋರ್ಟಲ್ ಪ್ರಾರಂಭವಾಗಿದ್ದು ಯಾವಾಗ ಅಂದರೆ ಡಿಸೆಂಬರ್ 19ನೇ ತಾರೀಕು ಒಂದು ಪೋರ್ಟಲನ್ನು ಪ್ರಾರಂಭವಾಗುತ್ತೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ಎಷ್ಟು ಕಾರಿಡಾರ್ಗಳನ್ನು ಪ್ರಾರಂಭಿಸಲಾಗುತ್ತದೆ? 14, 13, 12, 11. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು 11 ಕಾರಿಡಾರ್ಗಳನ್ನು ಪ್ರಾರಂಭಿಸಲಾಗುತ್ತದೆ. ಈ ಒಂದು ಕಾರಿಡಾರ್ನ ಪ್ರಾರಂಭವಾಗಲಿಕ್ಕೆ ಭಾರತ ಸರ್ಕಾರ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎರಡು ಒಂದು ಸೈನ್ಗೆ ಒಂದು ಪ್ರಾಜೆಕ್ಟ್ ಸೈನ್ ಮಾಡಿರುವಂಥದ್ದು. $250 ಮಿಲಿಯನ್ ಇದು ಒಂದು $250 ಮಿಲಿಯನ್ ಲೋನನ್ನು ಯಾರು ಕೊಟ್ಟಿದ್ದಾರೆ ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ದವರು ಈ ಒಂದು ಪ್ರಾಜೆಕ್ಟ್ಗೆ ಕೊಟ್ಟಿರುವಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಜ್ಞಾನಿಗಳು ಹೈಡ್ರೋಜನ್ ಸೈನೈಡ್ ಅನ್ನು ಗುರುತಿಸಿದ್ದಾರೆ. ಜೀವ ರಚನೆಗೆ ಪ್ರಮುಖ ಅಣು ಇದು. ಎನ್ಸೆಲಾಡಸ್ ಯಾವ ಗ್ರಹದ ಉಪಗ್ರಹವಾಗಿದೆ? ಈ ಒಂದು ಹೈಡ್ರೋಜನ್ ಸೈನೈಡ್ ಅನ್ನುವಂಥದ್ದು ಎಲ್ಲಿ ಸಿಕ್ಕಿದೆ ಅಂದರೆ ಎನ್ಸೆಲಾಡಸ್ ಎನ್ನುವಂಥ ಒಂದು ಉಪಗ್ರಹದಲ್ಲಿ ಸಿಕ್ಕಿರುವಂಥದ್ದು. ಈ ಎನ್ಸೆಲಾಡಸ್ ಯಾವ ಒಂದು ಗ್ರಹದ ಉಪಗ್ರಹ ಆಗಿರುವಂಥದ್ದು ಅನ್ನುವಂಥ ಪ್ರಶ್ನೆ ಇದು. ಆಪ್ಷನ್ಸ್ಗಳು ಗುರು, ಶುಕ್ರ, ಶನಿ, ಮಂಗಳ. ಇಲ್ಲಿ ಸರಿಯಾದಂಥ ಉತ್ತರ ಇರುವಂಥದ್ದು ಶನಿ ಗ್ರಹದ ಒಂದು ಉಪಗ್ರಹ ಆಗಿರುವಂತಹ ಈ ಒಂದು ಗ್ರಹದಲ್ಲಿ ಹೈಡ್ರೋಜನ್ ಸೈನೈಡನ್ನು ಗುರುತಿಸಿದ್ದಾರೆ ವಿಜ್ಞಾನಿಗಳು, ನೆನಪಲ್ಲಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಉಕ್ಕು ಮತ್ತು ಅಲ್ಯೂಮಿನಿಯಂನಂತಹ ವಸ್ತುಗಳ ಆಮದುಗಳ ಮೇಲೆ 2027ರಿಂದ ಜಾರಿಗೆ ತರಲು UK ಯೋಜಿಸಿರುವ ಕಾರ್ಬನ್ ತೆರಿಗೆಯ ಹೆಸರು ಏನು ಅನ್ನುವಂಥದ್ದು ಪ್ರಶ್ನೆ ಇದು. ಆಪ್ಷನ್ಸ್ಗಳು 4 ಇವೆ, ನೀವು ನೋಡ್ಕೊಳ್ಳಿ. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಕಾರ್ಬನ್ ಬಾರ್ಡರ್ ತೆರಿಗೆ ಅನ್ನುವಂಥದ್ದು. ಇದು 2027ರಿಂದ ಜಾರಿಗೆ ತರಲು ನಿರ್ಧರಿಸಲಾಗಿರುವಂಥದ್ದು. ಯಾವುದಂದರೆ ಯುನೈಟೆಡ್ ಕಿಂಗ್ಡಮ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಹರಿಯಾಣ ವಿಜಯ್ ಹಜಾರೆ ಟ್ರೋಫಿ 2023-24ರಲ್ಲಿ ಸೋಲಿಸುವ ಮೂಲಕ ವಿಜಯಶಾಲಿ ಆಗಿದೆ. ಯಾವ ಒಂದು ತಂಡವನ್ನು ಸೋಲಿಸಿ ಹರಿಯಾಣ ತಂಡ ವಿಜಯಶಾಲಿ ಆಗಿರುವಂಥದ್ದು? ರಾಜಸ್ಥಾನ, ಮಹಾರಾಷ್ಟ್ರ, ಪಂಜಾಬ್, ಗುಜರಾತ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ರಾಜಸ್ಥಾನ ತಂಡಕ್ಕೆ ಸೋಲಿಸಿ ಹರಿಯಾಣ ತಂಡ ವಿಜೇತ ಆಗಿರುವಂಥದ್ದು ವಿಜಯ್ ಹಜಾರೆ ಟ್ರೋಫಿಯಲ್ಲಿ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಲಿಂಗ ಸಮಾನತೆ ಪ್ರಶಸ್ತಿಯನ್ನು ಯಾವ ದೇಶವು ನೀಡುತ್ತದೆ? ಸ್ವೀಡನ್, ಫಿನ್ಲ್ಯಾಂಡ್, ನಾರ್ವೆ, ಎಸ್ಟೋನಿಯಾ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಫಿನ್ಲ್ಯಾಂಡ್ ದೇಶ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತದೆ. ಯಾರ ಮುಂಬರುವ ಆತ್ಮಚರಿತ್ರೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಎಂದು ಹೆಸರಿಸಲಾಗಿದೆ? ಅಂದರೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಎನ್ನುವಂಥ ಒಂದು ಆತ್ಮಚರಿತ್ರೆ ಯಾರದಾಗಿದೆ ಅನ್ನುವಂಥ ಪ್ರಶ್ನೆ. ಅಡ್ಮಿರಲ್ ಕರಂಬೀರ್ ಸಿಂಗ್, ಏರ್ ಚೀಫ್ ಮಾರ್ಷಲ್ RKS ಭದೌರಿಯಾ, ಜನರಲ್ MM ನರವಾಣೆ, ಲೆಫ್ಟಿನೆಂಟ್ ಜನರಲ್ ರಾಜೇಂದ್ರ ಸಿಂಗ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಜನರಲ್ MM ನರವಾಣೆ ಅವರ ಈ ಒಂದು ಆತ್ಮಚರಿತ್ರೆ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಯಾರ ಮುಂಬರುವ ಆತ್ಮಚರಿತ್ರೆ? ಪ್ರಶ್ನೆ ರಿಪೀಟ್ ಆಗಿದೆ, ಈಗಾಗಲೇ ನಾವು ಉತ್ತರವನ್ನು ಕಂಡುಕೊಂಡಿದ್ದೇವೆ. ವೀರ ಬಾಲ ದಿವಸ್ ಯಾವ ದಿನ ಆಚರಿಸಲಾಗುತ್ತದೆ? ಡಿಸೆಂಬರ್ 26, ಡಿಸೆಂಬರ್ 25, ಡಿಸೆಂಬರ್ 24, ಡಿಸೆಂಬರ್ 21. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಡಿಸೆಂಬರ್ 26ರಂದು ವೀರ ಬಾಲ ದಿವಸವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇಲ್ಲಿ ನವದೆಹಲಿಯಲ್ಲಿ ಈ ಒಂದು ದಿವಸವನ್ನು ಆಚರಣೆ ಮಾಡಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹಲವಾರು ಪ್ರಶ್ನೆಗಳನ್ನು ನಾವು ನೋಡಿದ್ದೇವೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.